ಒಂದೇ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡದಿದ್ದರೂ ದೊಡ್ಡ ಯುದ್ಧ ಆರಂಭವಾಗಿದೆ. ವಾಣಿಜ್ಯ ಯುದ್ಧ. ಎಲ್ಲ ಷೇರುಪೇಟೆಗಳು ತತ್ತರಿಸಿ ಹೋಗಿವೆ. ಸುಮಾರು 2-3 ಟ್ರಿಲಿಯನ್ ಡಾಲರ್, 2-3 ಟ್ರಿಲಿಯನ್ ಡಾಲರ್ ಭಾರತದ ಅರ್ಥವ್ಯವಸ್ಥೆಯ ಗಾತ್ರ. ಅದು ಅಷ್ಟು ಕೊಚ್ಕೊಂಡೊಟ್ಟೋಗಿದೆ ಶೇರ್ ಮಾರ್ಕೆಟ್ನಲ್ಲಿ. ಆ್ಯಪಲ್ ಬಿದ್ದೋಗಿದೆ, ನೈಕ್ ಬಿದ್ದೋಗಿದೆ, ಅಮೆಝಾನ್ ಬಿದ್ದೋಗಿದೆ, ಮೈಕ್ರೋಸಾಫ್ಟ್ ಬಿದ್ದೋಗಿದೆ. ಯಾವ್ದಾರು ಹೆಸರು ಹೇಳ್ರಿ, ಎಲ್ಲ ಬಿದ್ದು 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 ಪತ್ಕ ಹೊರಟಾಗಿದ್ದಾರೆ ಎಲ್ಲ ಕೆಳಗೆ. ಸರಿ, ಈ ಮಧ್ಯೆ ಟ್ರಂಪ್ ನಿನ್ನೆ ಅದೇನೋ ವಿನಾಯಿತಿ ಕೊಟ್ಟಿದ್ದಾರೆ ನಮ್ಮದು ಔಷಧಿಗಳಿಗೆ ಅಂತ ಅನ್ಕೊಂಡಿದ್ದೆ. ಇಲ್ಲ ಕೊಟ್ಟಿಲ್ಲ. ಅದಕ್ಕೆ ಸಪ್ರೇಟಾಗಿ ಹಾಕೋಣ, ನೀವು ಹಿಂದೆಂದು ನೋಡಿರೋದ ರೀತಿ ಹಾಕ್ತೀರಿ, ಅದಕ್ಕೆ ನೋಡ್ತಾ ಇರಿ ಅಂತಂದರು. ಹಂಗಂದ ತಕ್ಷಣ ಇವತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಕಂಪ್ನಿಗಳೆಲ್ಲ ಡಮ ಬಿದ್ದೋಯ್ತು ಕೆಳಗಡೆಗೆ. ಆಯಿತಾ, ಬೆಂಗಳೂರು, ಕರ್ನಾಟಕ, ಇಂಡಿಯಾಲೂ ಅಷ್ಟೇ BSE ಎಲ್ಲ ಬಿದ್ದು ಹೋಗಿದೆ. ನಮ್ಮಲ್ಲೊಂದು 9.5 ಲಕ್ಷ ಕೋಟಿ ಹೋಗಿದೆ ಅಂತಿದ್ದಾರೆ. ಎಲ್ಲೂ ಹೋಗಲ್ಲ, ಬರುತ್ತೆ. ಯಾವಾಗಲೂ ಸ್ವಲ್ಪ ಪೇಷಂಟಾಗಿ ಇರಬೇಕು. ಸರಿ, ಆಮೇಲೆ ಐಫೋನ್ಗಳ ಬೆಲೆ ಅಮೆರಿಕಾಲೊಂದು 30-40% ಜಾಸ್ತಿ ಆಗ್ಬೋದು ಅಂತ ಹೇಳಿದ್ದಾರೆ. ಹೌದಾ? ಚೀನಾ ನಮಗೆ ಹಾಕ್ತೀರಾ, ನಿಮಗೂ ಹಾಕ್ತೀವಿ ತಗೊಳ್ಳಿ ಅಂದ್ಬಿಟ್ಟು ಅವರು ಅಷ್ಟೇ 35% ಅವರು ಹಾಕಿದ್ದಾರೆ ಅಮೆರಿಕದ ಮೇಲೆ. 34%ನೋ 35%. ಅದಕ್ಕೆ ಟ್ರಂಪು ಇದು ಸರಿ ಇಲ್ಲ, ಇದು ಒಳ್ಳೆ ನಡೆಯಲ್ಲ ಅಂತ. ಚೆನ್ನಾಗಿದೆ ಇದು, ಮಜಾ. ನಾನು ನಿಮ್ಮನೆ ಬಾಗಿಲು ಬೀಗ ತೆಕ್ಕೊಂಡು ಒಳಗೆ ಬರ್ಬೋದು. ಇನ್ಯಾರು ಬಂದು ನೀನು ತೆಕ್ಕೊಂಡು ಒಳಗೋಗಿದ್ದಾಗ ನಾನು ಬಾಗಿಲು ತರ್ತೀನಿ, ನಾನು ಒಳಗಡೆ ಇದ್ದೀನಿ, ನೀನು ಬಾಗಿಲು ಬಡಿಯೋಂಗಿಲ್ಲ, ನೀನು ಅವ್ನು ಮನೆ ಓನರೇ ಹೇಳಂಗಿಲ್ಲ. ಇದು ಹಂಗಿದೆ ಕತೆ. ಒಟ್ಟಲ್ಲಿ ಸಾಹೇಬ ಏನು ಹೇಳಿದ್ರು ಹಂಗೆ, ಹೀ ಈಸ್ ಮೈ ಫ್ರೆಂಡ್, ವಾಟ್ ಟು ಡು ಅಂತ. ಅವ್ನು ನನ್ನ ಭಾಳ ಕ್ಲೋಸ್ ಅಂತಾರೆ ಪುಟಿನ್ಗೊಂದಿನ, ಅವ್ನು ನನಗೆ ಭಾಳ ಫ್ರೆಂಡು ಅಂತಾರೆ ಉಕ್ರೇನಲ್ಲಿ ಒಂದಿನ, ಅವ್ನು ನನಗೆ ಭಾಳ ದೋಸ್ತ, ಅವ್ನು ಚಡ್ಡಿ ದೋಸ್ತು ನನಗೆ ಅಂತಾರೆ ಮೋದಿಗೊಂದಿನ. ಯಾರು ಆ್ಯಕ್ಚುಲ್ ಫ್ರೆಂಡು, ಯಾರು ಫ್ರೆಂಡು, ಏನು ಕತ್ತೀಯೋ ಯಾವನಿಗೆ ಗೊತ್ತ್ರಿ. ನಡೀಲಿ ತಗೊಳ್ರಪ್ಪ, ಅದೇನಾಗತ್ತೋ ಆಗಲಿ. ಇನ್ನು ಫೋನ್ ಟ್ಯಾಪ್ ಆರೋಪ ಮತ್ತೆ ಕೇಳಿಬಂದಿದೆ. ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಮ್ಮ ಮೊಬೈಲ್ ಲೊಕೇಶನ್ನ ಪೊಲೀಸ್ ಠಾಣೆಯಿಂದಲೇ 70 ಬಾರಿ ತೆಗೆಸಿದ್ದಾರೆ. ಯಾಕೆ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ರಾಯಚೂರು SP ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಶಾಸಕರು ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಮಾಡ್ತೀವಿ ಅಂತ SP ಹೇಳಿದ್ದಾರೆ. ತನಿಖೆ ಮಾಡಿಸ್ತೀವಿ ಅಂತ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ನನ್ನ ಲೊಕೇಶನ್ ತಿಂಗಳಲ್ಲಿ 70 ಸಾರಿ ತೆಗಿಸ್ತಾರ. ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ನಿಂದ ತೆಗಿಸ್ತಾರ. ನಿಮ್ಗೆ ಇನ್ನು ಏನ್ ಗೊತ್ತು ಸರ್ ಪೊಲೀಸ್ ಸ್ಟೇಷನ್ಗಳ ಬಗ್ಗೆ? ನಂದು ಲೊಕೇಶನ್ ತೆಗಿಸ್ತಾರೆ. ಆ ಭಾಗದ IG ಅವರು ಅಥವಾ ನಮ್ಮ DG ಅವರಿಗೂ ಮಾತಾಡ್ತೇನೆ, ಯಾಕೆ ನಡೆದಿದೆ ಮತ್ತು ಯಾವ ಕಾರಣಕ್ಕೆ ನಡೆದಿದೆ. ಅದೇನು BJP ಶಾಸಕರು ಅವರು? ಸರ್, ಹಂಗಾರೆ ಏನೂ ಆಗಲ್ಲ, ಸುಮ್ಮನೆ ರೀ, ಏನೂ ಆಗಲ್ಲ. ಒಂದು ವೇಳೆ ನಿಮ್ಮ ಲೊಕೇಶನ್ ತೆಗೆಸಿದ್ರಲ್ಲಿ ಏನಾದ್ರೂ ಕಾಂಗ್ರೆಸ್ ಏತರರ ಪಾತ್ರ ಯಾರದ್ದಾರು ಇದ್ರೆ ಬಿಡ್ದಾಕ್ತಾರೀಗ. ಅದಿಲ್ಲದಿದ್ರೆ ಇವೆಲ್ಲ ಸುಳ್ಳು, ಬೋಗಸ್. ಅಲ್ಲ, ಅವರು ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ರಲ್ಲ ಸರ್, ಹೇಳ್ಬಿಟ್ರೆ ಕೇಳಕ್ಕಾಗಲ್ಲ. ಇದು ಏನೂ ಇಲ್ಲ, ಇದು ತನಿಖೆ ಮಾಡಲಾಯಿತು, ಏನೂ ಇಲ್ಲ, ಅಷ್ಟೇ ಮುಗೀತು. ನಿಮ್ಮ ಸರ್ಕಾರ ಬಂದಾಗ ಬೇಕಾದ್ರೆ ಮಾಡಿಸ್ಕೊಳ್ಳಿ ತನಿಖೆ. ನೆಕ್ಸ್ಟ್, ಇತ್ತೀಚೆಗೆ ಬಾಣಂತಿಯರ ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಿದ್ದಾರೆ. ಅವರು ನಮ್ಗೆ 70 ಸಾರಿ ನನ್ನ ಲೊಕೇಶನ್ ತೆಗೆಸಿದ್ದಾರೆ. ಆ ಪೊಲೀಸ್ ಸ್ಟೇಷನ್ಗೆ ಬಂದಿರುವ ಆಫೀಸರು ಯಾರಿಂದ ಬಂದಿರುತ್ತಾರೆ? ನಿಮ್ಮಿಂದ ಬಂದಿರ್ತಾರೆ. ನಿಮಗೋಸ್ಕರ ಯಾಕೆ ಮಾಡ್ತಾರೆ? ನಿಮಗೋಸ್ಕರ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ತಲೆಕೆಟ್ಟಿದೆಯಾ ಅವ್ರಿಗೆ? ಹಾಗಾಗಿ ನೀವು ಬಂದಾಗ ನಿಮಗೆ ಬೇಕಾದವ್ರನ್ನ ಹಾಕಿಸ್ಕೊಳ್ಳಿ. ಅವತ್ತು ನಿಮ್ಗೆ ಅದೃಷ್ಟ ಆಯ್ತು, ನಿಮ್ಮ ಸರ್ಕಾರ ಇದ್ದರೆ ನೀವು ಆವತ್ತಿರೋರಿಗೆ ಕಟ ಕೊಡ್ರಿ. ರಿವರ್ಸ್. ಇದು ಇನ್ನು ಮುಂದೆ ನಡೀಬೇಕಾದ ರೀತಿ, ಗೊತ್ತಾಯ್ತಾ? ಅಷ್ಟೇ, ಫ್ಲಾಟ್ ಓವರ್. ಇತ್ತೀಚೆಗೆ ಬಾಣಂತಿಯರ ಸರಣಿ ಸಾವಾಗಿತ್ತಲ್ಲ ರಾಜ್ಯದಲ್ಲಿ. ಇದಕ್ಕೀಗ ಆಡಿಟ್ ರಿಪೋರ್ಟ್ ಅನ್ನ ಇಟ್ಕೊಂಡು ಆರೋಗ್ಯ ಸಚಿವರು ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಪ್ರಕಾರವಾಗಿ ರಿಂಗರ್ ಲ್ಯಾಕ್ಟೇಟ್ ದ್ರಾವಣದಿಂದ 18 ಬಾಣಂತಿಯರ ಸಾವಾಗಿದೆ. ಪಶ್ಚಿಮ ಬಂಗಾಳ ಕಂಪನಿ ಕೇಸ್ ಹಾಕೊಂಡಿದ್ದೀವಿ, ಈಗ ಆ ಕಂಪನಿ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ವೈದ್ಯರು ಸಿಬ್ಬಂದಿ ನಿರ್ಲಕ್ಷ್ಯ ಎಡವಟ್ಟಿನಿಂದಾಗಿ 10 ಬಾಣಂತಿಯರ ಬಲಿಯಾಗಿದೆ ಅಂತ ಕೂಡ ಹೇಳಿದ್ದಾರೆ. ತಪ್ಪಿತಸ್ಥರ ವಿಚಾರಣೆ ನಡೀತಾ ಇದೆ, ಮುಂದೆ ಕ್ರಮ ಆಗುತ್ತೆ ಅಂತ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. 5 ಏನು ಬಾಣಂತಿಯರ ಸಾವುಗಳಾಗಿತ್ತು, ಈ ರಿಂಗರ್ ಲ್ಯಾಕ್ಟೇಟ್ ಇಂದನೇ ತೀರ್ಕೊಂಡಿರುವಂತದ್ದು. ಪಶ್ಚಿಮ ಬಂಗಾಳ ಆ ಕಂಪನಿ ಸರಬರಾಜು ಮಾಡಿರ್ತಕ್ಕಂಥ ರಿಂಗರ್ ಲ್ಯಾಕ್ಟೇಟ್ ಈ ಒಂದು ಸಾವಿಗೆ ಕಾರಣ. ನಾವು ಪ್ರಕರಣಗಳು ಕೂಡ ದಾಖಲೆ ಮಾಡಿದ್ದೀವಿ, ಅವ್ರ ಮೇಲೆ ಕ್ರಮಗಳು ತಗೊಂಡಿದ್ದೀವಿ. ಅದ ನಂತರ ಈಗ ಫ್ಯಾಕ್ಟರಿಯನ್ನ ಪ್ರೊಡಕ್ಷನ್ ನಿಲ್ಲಿಸಿರುವಂಥದ್ದು. ಅಲ್ಲ, ವೈದ್ಯರದ್ದು ಇದೆ ಪಾತ್ರ ಅಂತ ಮಂತ್ರಿನೇ ಹೇಳ್ತಿರೋದಾ? ಹೌದು ಸರ್. ಹಂಗಿದ್ರೆ ವಿ ಶುಡ್ ಗಿವ್ ಹಿಮ್ ಸಮ್ ಟೈಮ್ ಟು ಟೇಕ್ ಆಕ್ಷನ್. ಮಂತ್ರಿನೇ ಹೇಳ್ತಿರೋದು. ರಿಪೋರ್ಟ್ ಪ್ರಕಾರ ಔಷಿಟ್ಕೊಂಡು ನಾವ್ಯಾರೋ ಇಲಿಗಳ ರೀತಿ ಒಳಕ್ಕೋಗಿ ಹೆಕ್ಕಿ ತೆಕ್ಕೊಂಬಂದಿರೋದೇನು ಅಲ್ವಲ್ಲ. ಯಾರ ಮೇಲೋ ಹಾಕಿ ಸುಮ್ಮನೆ ಆಗ್ಲಿಲ್ಲ, ಅವರೇ ಹೇಳ್ತಿರೋದು. ಲೆಟ್ ಅಸ್ ಗಿವ್ ಹಿಮ್ ಸಮ್ ಟೈಮ್. ಯಾರೋ ಅದೇನು ಆಕ್ಷನ್ ತಗೋತಾನೆ ನೋಡೋಣ, ಆ ಸಮಯ ಕೊಡೋದು. ಹೌದು.
ಇನ್ನು ಭೂಗಳ್ಳರು ರಾಜ್ಯಪಾಲರ ಹೆಸರಿನಲ್ಲಿದ್ದ ಜಮೀನನ್ನ ಬಿಟ್ಟಿಲ್ಲ. ರಾಜ್ಯಪಾಲರ ಪರವಾಗಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಹೆಸರಿಗೆ 6 ಎಕರೆ ಸರ್ಕಾರಿ ಜಮೀನನ್ನ ಕಬಳಿಸಿದ್ದಾರೆ ಆರೋಪಿಗಳು. ಬಡವರಿಗೆ ಮನೆ ಕಟ್ಟೋಕ್ಕಾಗಿ 2002ರಲ್ಲಿ ಇದನ್ನು ಖರೀದಿ ಮಾಡಲಾಗಿತ್ತು. 2022ರಲ್ಲಿ ಪೋಡಿ ಮತ್ತು ಕ್ಷೇತ್ರ ದುರಸ್ತಿ ವೇಳೆ ಗೋಲ್ಮಾಲ್ ಮಾಡಿ 6 ಎಕರೆ ಭೂಮಿಯನ್ನ ಕಬಳಿಸಿದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ 10 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಆರ್ಟಿಐ ಕಾರ್ಯಕರ್ತ ಆರೋಪಿಸಿದ್ದಾರೆ. ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಹೈಕೋರ್ಟ್ ಮೊರೆ ಹೋಗ್ತೀನಿ ಅಂತ ಕೂಡ ಎಚ್ಚರಿಸಿದ್ದಾರೆ. ಸರಿ, ಅದು ಯಾರು ಆಫೀಸರ್ಸ್ ಹೆಸರೆಲ್ಲ ಅವ್ರು ಹೇಳಿದ್ದಾರೆ, ಯಾರೋ DC ಆಗಿದ್ರು, ಅವರಾಗಿದ್ರು, ಇವರಾಗಿದ್ರು ಅಂತ. ಹಿಂದಿನ ಅವರೇ ಹೊಡೆದು ಬಿಟ್ಟಿದ್ದಾರೋ ಅಥವಾ ಅವ್ರನ್ನ ಬಳಸ್ಕೊಂಡು ಬೇರೆ ಯಾರು ಹೊಡೆದಿದ್ದಾರೋ? ಹಂಗೂ ಆಗಕ್ಕಾಗತ್ತೆ ಸರ್. ಅಲ್ರಿ, ನೀವು ಒಳ್ಳೆ ಕಥೆ ಆಯ್ತು. DC ಹೊಡ್ಕೊಂಡಿದ್ದಾರೆ ಅಂತೀರಾ? ಅವ್ರು ಯಾರಿಗೂ ಇನ್ ಫೇವರ್ ಅಥವಾ ಯಾರ್ದೋ ಬೈಲೊಂಗಲಲ್ಲಿ AC ಅಂತಾರೆ, ಅದ್ಯಾರೋ ಭೂ ದಾಖಲೆಗಳ ಉಪನಿರ್ದೇಶಕ ಅವರೆಲ್ಲ ಹೊಡ್ಕೊಂಬಿಟ್ರು ಅಂತನಾ? ಅಥವಾ ಅವರು ದಾಖಲೆಗಳನ್ನ ಮಾಡಿಕೊಟ್ಟು ಯಾವನೋ ಹೊಡ್ಕಂಡ ಅಂತಾನ? ಹೊಡ್ಕಂಡವನು ಯಾವನು? ಖಾಸಗಿ ಅವ್ರಿಗೆ ಮಾಡ್ಕೊಟ್ಟಿದ್ದಾರೆ ಅಂತ. ಅದೇ ಅದು ಯಾರು ಅಂತ ಹೇಳ್ರಿ ನೋಡೋಣ. ಓಕೆ, ಯಾರಿಗಾಗಿದೆ. ಆಮೇಲೆ ಹೈಕೋರ್ಟ್ಗೆಲ್ಲ ಹಿಡ್ಕೊಂಡು ರುಬ್ಬಿಗೆ ನೀವು ಬಿಡಬೇಡ್ರಿ. ಏನವರು ನಮ್ಮ ಭೀಮಪ್ಪ ಗಡಾದ್ದ ಹಾಕ್ರಿ ಅವ್ರ ಸ್ಟೇಟ್ಮೆಂಟ್ ಒಂದ್ಸರಿ. ಯಾರ್ಯಾರ್ದು ಕೆಲಸಕ್ಕೆ ಬರ್ದಾರ್ದೆಲ್ಲ ಹಾಕ್ತೀವಿ. ಆಗಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಪಾಟೀಲ್ರವರು, ಭೂ ದಾಖಲೆಗಳ ಉಪನಿರ್ದೇಶಕರು, ಬೈಲೊಂಗಲ್ ತಹಶೀಲ್ದಾರು ಹುಡ್ಕೊಂಡ ಪೋಡಿ ಮಾಡಲಿಕ್ಕೆ ಒಂದು ಆದೇಶ ಮಾಡಿ ರಾಜ್ಯಪಾಲರ ಹೆಸರಿನಿಂದ ಆ ಭೂ ಮಾಲೀಕರಿಗೆ ಲಾಭ ಮಾಡಿಕೊಡುವ ಉದ್ದೇಶದಿಂದ ಈ ಭೂಗಳ್ಳರು ನುಂಗಿದ್ದಾರೆ ಅಂದ್ರೆ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂಕತ್ತ, ಮುಖ್ಯಮಂತ್ರಿ ಅದಾರಲ್ಲ ಒಂದು ತಿಳಿದಂಗೆ. ಹಾಂ, ಓಕೆ. ಇದು ಯಾವಾಗ ಆಗಿರೋದು ನಮಗೆ ಗೊತ್ತಿಲ್ಲ. 2022ರಲ್ಲಿ ಆಗಿರೋದು ಅಂತ. ಅಂದರೆ BJP ಸರ್ಕಾರ ಇತ್ತು, ತನಿಖೆ ಆಗದೇ ಇದೆ. ಇದಕ್ಕೆ ಸಾಧ್ಯ ಆದರೆ ನಾಗಮೋಹನ್ ದಾಸ್ಗೆ ಒಪ್ಪಿಸ್ಬಿಡೋಣ. ಈಗ ಈ ಕಂಪ್ನಿ ಇದಾಗಲೇಬೇಕು, ತನಿಖೆ ಸಾಧ್ಯನೇ ಇಲ್ಲ. ಮಾಡಿರೋರ್ನ ಹೆಡಮುರಿ ಕಟ್ಟಿ ಬೆಳಗಾವಿಯ ಚೆನ್ನಮ್ಮ ಸರ್ಕಲಲ್ಲಿ ನಿಲ್ಲಿಸ್ತೀವಿ ಜನರ ಮುಂದೆ ನಾವು. ಇದಾಗಬೇಕು ಬಿಡಿ, ಆಗತ್ತೆ ಬಿಡಿ. ಓಕೆ. ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆ ಬಂದಿದೆ. ಪರ್ಸಗಡ ಗುಡ್ಡದಲ್ಲಿ ಜಲಪಾತ ಥರ ನೀರು. ಚಿಕ್ಕಮಂಗ್ಳೂರಲ್ಲಿ ಒಂದಷ್ಟು ಮನೆಗಳಿಗೆ ಜಲಾವೃತ. ಸವದತ್ತಿ ರೇಣುಕಾಯಲ್ಲಮ್ಮ ದೇಗುಲಕ್ಕೂ ನೀರು ನುಗ್ಗಿದೆಯಂತೆ. ಮಡಿಕೇರಿ ರಾಜಾ ಸೀಟ್ ರಸ್ತೆ ಬದಿ ರಸ್ತೆ ಕುಸಿದ್ಬಿಟ್ಟಿದೆ. ಅಲ್ಲೆಲ್ಲಲ್ಲಿ ಬಂದಿದೆ. ಕೋಲಾರದಲ್ಲೂ ಬಂದಿದೆ ಮಳೆ. ಕೆರೆ ಗಿರೆ ಎಲ್ಲ ಸ್ವಲ್ಪ ಖಾಲಿಯಾಗಿದ್ವು. ಈಗ ನೀರಿಗೆ ಜಾನುವಾರುಗಳ ಪರದಾಡ್ತೀವಿ ಅಂತ ಸುತ್ತಮುತ್ತಿದ್ದಲ್ಲಿ ಖಾಲಿಯಾಗಿದ್ದು. ಬಟ್ ಈಗ ಬರ್ತಲ್ಲ ಮಳೆ, ಕುಡ್ಕೊಳತ್ವೆ. ಆಯ್ತು, ಮುಂದಕ್ಕೋಣ. ಇನ್ನು ವಿಧಾನಸಭೆ ಚುನಾವಣೆ ಸನಿಹದಲ್ಲಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಮುನ್ಸೂಚನೆಯನ್ನು ಅಣ್ಣಾಮಲೈ ಕೊಟ್ಟಿದ್ದಾರೆ. ತಾವು ಮುಂದಿನ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಇಲ್ಲ, ನಾವೆಲ್ಲ ಸರ್ವಾನುಮತದಿಂದ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರನ್ನೋ ಮಾಡ್ಕತ್ತಾರ ಬಿಡ್ರಿ. ತಮಿಳುನಾಡು ಬಿಜೆಪಿ ಅಧ್ಯಕ್ಷರ ಬಗ್ಗೆ ಯಾಕೆ ಇಷ್ಟೊಂದು ಉತ್ಸಾಹ ನಮ್ಮಲ್ಲಿ? ಕರ್ನಾಟಕದಲ್ಲಿ ಆಫೀಸರ್ ಆಗಿದ್ರು ಅಂತ ಅಷ್ಟೇನಾ? ಏನಕ್ಕೂ ಉತ್ಸಾಹ ಅಷ್ಟೊಂದು? ನಾನು ಭಾಳ ನೋಡ್ತಾ ಇದ್ದೀನಪ್ಪ ಅವಾಲಿಂದ. ಅದಕ್ಕೆ ಆಂಧ್ರ ಪ್ರದೇಶದಲ್ಲಿಲ್ಲ, ಅದಕ್ಕೆ ಛತ್ತೀಸ್ಗಢದ್ದಿಲ್ಲ. ಸರಿ, ಥೈಲ್ಯಾಂಡ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಇವತ್ತು ಬಾಂಗ್ಲಾ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಅವ್ರು ಬಂದು ಭೇಟಿ ಮಾಡಿದ್ರಂತೆ. ಬಾಂಗ್ಲಾದಲ್ಲ ಗಲಾಟೆ ಆದಮೇಲೆ ನೋಡಿ, ನೀವು ಭಾರತದ ಬಗ್ಗೆ ಆಡ್ತಿರೋ ಮಾತುಗಳ ಸಮ್ಮತವಲ್ಲ, ಮಾತನಾಡುವಾಗ ಗಮನ ಇರಬೇಕು, ಎಚ್ಚರಿಕೆ ಇರಬೇಕು ಅಂತ ಮೋದಿ ಹೇಳಿದಾರಂತೆ. ಅದೇ ವೇಳೆಗೆ ಶೇಖ್ ಹಸೀನಾ ವಿಚಾರ ಚರ್ಚೆಗೆ ಬಂತ ಗೊತ್ತಿಲ್ಲ, ಬಂದಿರ್ಬೋದು. ನಾವು ಹೇಳಿರ್ತೀವಿ ಉತ್ತರ. ನೋಡಪ್ಪ, ಫ್ರೆಂಡ್ ಅಂತ ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದೀವಿ, ನೀನು ಕೇಳ್ಬಿಟ್ಟೆ ಅಂತ ಮತ್ತು ಕಟ್ಕನ್ ಕೈಗೆ ತಗೊಂಡೋಗ್ಬಿಟ್ಟು ಕುರಿ ಕೊಟ್ಟಂಗೆ ಕೊಡಕ್ಕೆ ಬರಲ್ಲ. ಅದು ಸ್ವಲ್ಪ ದಿನ ಇರೋ, ಬಾಯಿ ಮುಚ್ಕೊಂಡು ಆಮೇಲೆ ನೋಡೋಣ. ಇದನ್ನ ಬಿಟ್ಟು ನೀನು ಭಾಳ ಪೊಗರು ತೋರಿಸಿದ್ರೆ ನಮಗೂ ಗೊತ್ತಿದೆ ನೀನು ಪೊಗರು ಹೆಂಗೆ ಅಡಗಿಸ್ಬೇಕು ಅಂತ ಅಡಗಿಸ್ಕೊತೀವಿ ಅಂತ ಹೇಳಿರ್ತಾರೆ. ಅದೆಲ್ಲ ಆಚೆ ಅವೆಲ್ಲ ಸ್ವಲ್ಪ ಆಚೆ ಹೇಳೋಕ್ಕಾಗತ್ತಾ? ಹಂಗೆಲ್ಲ ಹೇಳೋಕ್ಕಾಗಲ್ಲ. ನಾನು ಹೋಗ್ಬಿಟ್ಟು ಪಾರ್ಲಿಮೆಂಟ್ ಮುಂದೆ ಮೋದಿ ಬಾಂಗ್ಲಾದೇಶದ್ದೇನು ನನಗೆ ಹೇಳೇ ಇಲ್ಲ ಅಂತ ನಾನು ಗಲಾಟೆ ಮಾಡೋಕ್ಕಾಗತ್ತಾ? ಇನ್ನು ಕೇರಳದ LDF ಸರ್ಕಾರಕ್ಕೆ ಬಿಗ್ ಶಾಕ್ ತಗಲಿದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸಿಎಂ ಪಿಣರಾಯಿ ವಿಜಯನ್ ಪುತ್ರಿ ವೀಣಾರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಕೊಚ್ಚಿನ್ ಮಿನರಲ್ಸ್ ಅಕ್ರಮ ವ್ಯವಹಾರದಲ್ಲಿ ವೀಣಾ ಪಾತ್ರ ಇದೆ ಎಂಬ ಆರೋಪ ಕೇಳಿಬಂದಿತ್ತು. ತಪ್ಪು, ಸುಳ್ಳು. ಯಾಕೆ ಸರ್ ಸುಳ್ಳು ಅಲ್ಲ, ಈಗ ವಿಚಾರಣೆ ಆದ್ರೆ ಏನು ತಮಾಷೆ? ನಾವು ವಿಚಾರಣೆ ಎದುರಿಸಲಿ, ಆಮೇಲೆ ಅಲ್ವಾ ಸರ್ ಗೊತ್ತಾಗೋದು? ವಿಚಾರಣೆ ಎದುರಿಸಿದ್ಮೇಲೆ ಅಲ್ವಾ ಸರ್ ಎದುರಿಸ್ತೀವಿ? ಏನು ಹೆದರ್ಕೊಂಬಿಟ್ಟಿದೀವ? ಎದುರಿಸ್ತೀವಿ. ಏನೆಲ್ಲ ರಾಜಕೀಯ ಪ್ರೇರಿತ ಸುಳ್ಳು ಆರೋಪಗಳು, ಸುಳ್ಳು ಅಷ್ಟೇ. ಅವ್ರದಂದ್ರೆ ಹಿಂಗೆ. ಬಾಲಿವುಡ್ ದಿಗ್ಗಜ ನಟ, ನಿರ್ಮಾಪಕ, ನಿರ್ದೇಶಕ ಮನೋಜ್ ಕುಮಾರ್ ಇನ್ನಿಲ್ಲ. ಕೆಲ ದಿನದಿಂದ ಅನಾರೋಗ್ಯದಿಂದಿದ್ದರು. 87 ವರ್ಷ. ಎಲ್ಲ ಗಣ್ಯರೆಲ್ಲ ಹೇಳಿದ್ದಾರೆ, ಹೇಳಬೇಕಾದಂಥ ಆ್ಯಕ್ಟ್ರೇನೆ, ಏನು ಇದೇನಲ್ಲ ಅಲ್ವಾ? 57ರಲ್ಲಂತೆ ನಾನು ನೋಡ್ತಾ ಇದ್ದೆ. ಉಪಕಾರ್ ಅಂತ ಒಂದು ಮೂವಿ ತೋರಿಸ್ತಾ ಇದ್ರು, ಅದು 67ರಲ್ಲಿ ಬಂದಿದೆ ಅಂತ. ನಾವು ಹುಟ್ಟು ಒಂದು ವರ್ಷಕ್ಕೆ. ಏನು ಫೇಮಸ್ ಮೂವಿ ಅದು ಆ ಕಾಲಕ್ಕೆ ಅಲ್ವಾ? ಸರಿ, ಮನೋಜ್ ಕುಮಾರ್ 4 ದಶಕದ ಇದ್ದರು. ಅಮಿತಾಬ್ ಹೀರೋ ಆಗಿ ಮನೋಜ್ ಕುಮಾರ್ ನಿರ್ದೇಶಿಸಿದ ರೋಟಿ ಕಪಡಾ ಅವ್ರ ಮಕಾನ್ 74ರಲ್ಲಿ ಹಿಟ್ಟಾಗಿತ್ತು. ಅದನ್ನೇ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಇಂದಿರಾ ಗಾಂಧಿ ವಹಿಸುವ ಎಳ್ಕೊಂಬಿಟ್ರು ಒಳಿಕೆ, ರೋಟಿ ಕಪಡಾ ಅವ್ರ ಮಕಾನ್ ಅಂತ. ರೋಟಿ ಕಪಡಾ ಅವ್ರ ಮಕಾನ್, ಮಕಾನ್ ಇಂಡಿಯಾ 2025 ಇನ್ನುವೇ 74ರಲ್ಲಿ ಹಿಟ್ಟಾಗಿತ್ತು.
ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದರು. ಬಹಳ ಭಾರತದ ಬಗ್ಗೆ ಮತ್ತು ದೇಶಾಭಿಮಾನದ ಬಗ್ಗೆ ವಿಪರೀತ ಫಿಲಮ್ಗಳು ಹೀರೋ ಆಗಿ ಮಾಡಿದ್ರು.